ದೇಶದಲ್ಲಿ ಮತ್ತೆ ಮತ್ತೆ ಕೊಳವೆ ಬಾವಿ ದುರಂತಗಳು ಬೆಳಕಿಗೆ ಬರ್ತಾನೆ ಇದೆ. ಇದೀಗ ದೇಶದಲ್ಲಿ ಮತ್ತೊಂದು ಕೊಳವೆ ಬಾವಿ ದುರಂತ ಸಂಭವಿಸಿದೆ. ರಾಜಸ್ಥಾನದ ಕಿರಾತುಪುರದ ಬದಿಯಾಲಿ ಠಾಣೆಯಲ್ಲಿ ಒಂದು ಕೊಳವೆ ಬಾವಿ ದುರಂತ ಸಂಭವಿಸಿದೆ. ರಾಜಸ್ಥಾನದ ಕಿರಾತುಪುರದ ಬದಿಯಾಲಿ ಠಾಣೆಯಲ್ಲಿ ಈ ದುರಂತ ಸಂಭವಿಸಿರುವಂಥದ್ದು. 700 ಅಡಿ ಕೊಳವೆ ಬಾವಿಗೆ 3 ವರ್ಷದ ಪುಟ್ಟ ಬಾಲಕಿ ಬಿದ್ದಿದ್ದಾರೆ. ಸರಿಸುಮಾರು 700 ಅಡಿ ಕೊಳವೆ ಬಾವಿ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 3 ವರ್ಷದ ಪುಟ್ಟ ಬಾಲಕಿ ಈ ಕೊಳವೆ ಬಾವಿಗೆ ಅಂದರೆ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಳವೆ ಬಾವಿಯಲ್ಲಿ ಬಾಲಕಿ ಜೀವನ್ ಮರಣದ ಹೋರಾಟ ನಡೆಸ್ತಾ ಇದ್ದಾರೆ. ಚೇತನ ಎಂಬ ಬಾಲಕಿ ಅಪ್ಪನೊಂದಿಗೆ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದಾರೆ. ತನ್ನ ತಂದೆಯ ಜೊತೆಗೆ ಆಟವಾಡ್ತಾ ಇದ್ರು. ತಂದೆಯ ಜೊತೆಗೆ ಆಟವಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬರೋಬ್ಬರಿ 40 ಗಂಟೆಯಿಂದ ಬಾಲಕಿಯನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಕಾರ್ಯಾಚರಣೆ ನಡೀತಾ ಇದೆ. NDRF, SDRF ತಂಡದಿಂದ ಅಹೋರಾತ್ರಿ ಆಪರೇಷನ್ ಕೂಡ ನಡೆಸಲಾಗ್ತಾ ಇದೆ. ಇಡೀ ರಾತ್ರಿ ದಿನವಿಡೀ ಕಾರ್ಯಾಚರಣೆ ನಡೀತಾ ಇದೆ. ಬಾಲಕಿಯನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಇದೀಗ ತೀವ್ರವಾದಂತಹ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕೈಗಳನ್ನು ಮೇಲೆ ಎತ್ತಿ ಅಪ್ಪ ನನ್ನನ್ನು ಕಾಪಾಡುವಂಥ ಬಾಲಕಿ ಅಂಗಲಾಚ್ತಾ ಇರುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ಕೂಡ ನಡೀತಾ ಇದೆ. ಬಾಲಕಿ ಚೇತನ ಅಂಗಲಾಚ್ತಾ ಇರುವಂತಹ ದೃಶ್ಯ ಎಂಥವರ ಮನ ಕಲಕುವಂಥದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ವೈರಲ್ ಆಗ್ತಾ ಇದೆ. ತಂದೆ ಬೇಜವಾಬ್ದಾರಿ ಕೂಡ ಇಲ್ಲಿ ಮೆರೆದಿರುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಕೊಳವೆ ಬಾವಿ, ತೆರೆದ ಕೊಳವೆ ಬಾವಿ ಇರುವಂತಹ ಜಾಗದಲ್ಲೇ ಮಗಳನ್ನು ಕರೆದುಕೊಂಡು ಆಟ ಆಡಿದ್ದಾರೆ. ಆ ಕೊಳವೆ ಬಾವಿಯಲ್ಲಿ ಮಗಳು ಬಿದ್ದು ಇದೀಗ ಜೀವನ್ ಮರಣದ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೊಳವೆ ಬಾವಿಯಲ್ಲಿ ಸಿಲುಕಿರುವಂತಹ ಬಾಲಕಿಗೆ ಆಮ್ಲಜನಕ ಪೂರೈಕೆ ಮಾಡಲಾಗ್ತಾ ಇದೆ. JCB ಹಾಗೂ ಇತರೆ ಯಂತ್ರಗಳ ಮೂಲಕ ಅಹೋರಾತ್ರಿ ಕಾರ್ಯಾಚರಣೆ ನಡೀತಾ ಇದೆ. ರಾತ್ರಿ ಹಗಲು ನೆಲವನ್ನು ಅಗೆದು ಬಾಲಕಿಯನ್ನು ರಕ್ಷಣೆ ಮಾಡೋದಕ್ಕೆ ಅಂತ ತೀವ್ರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆಮ್ಲಜನಕ ಪೂರೈಕೆ ಮಾಡೋದರ ಜೊತೆಗೆ ಕ್ಯಾಮರಾ ಕೂಡ ಆ ಕೊಳವೆ ಬಾವಿಗೆ ಬಿಡಲಾಗಿದೆ. ಕ್ಯಾಮರಾದಲ್ಲಿ ಬಾಲಕಿ ಅಂಗಲಾಚ್ತಾ ಇರುವಂತಹ ಒಂದು ದೃಶ್ಯ ಸೆರೆಯಾಗಿದೆ. ಹೀಗಾಗಿ ಬಾಲಕಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದು ಇನ್ನೂ ರಕ್ಷಣೆ ಸಾಧ್ಯವಾಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 40 ಗಂಟೆ ಅಂದರೆ ಸಾಮಾನ್ಯ ಸಮಯ ಅಲ್ಲ. 2 ದಿನಗಳಾಗ್ತಾ ಬಂತು. ಸರಿಸುಮಾರು 2 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಯಾವ ರೀತಿಯಾಗಿ ಆ ಬಾಲಕಿಯನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ನೋಡೋದಾದರೆ ಹುಕ್ ಟೆಕ್ನಿಕ್ ಬಳಕೆ ಮಾಡಲಾಗ್ತಾ ಇದೆ. ಅಂದರೆ ಈ ರೀತಿಯಾಗಿ ಮತ್ತೆ ಮತ್ತೆ ಘಟನೆಗಳು ಆ ಬೆಳಕಿಗೆ ಬರ್ತಾ ಇದ್ದಿದ್ದರಿಂದಾಗಿ ಒಂದು ಹೊಸ ತಂತ್ರಜ್ಞಾನವನ್ನು ಕೂಡ ಅನ್ವೇಷಣೆ ಮಾಡಲಾಗಿತ್ತು. ಇದನ್ನು ಹುಕ್ ಟೆಕ್ನಿಕ್ ಅಂತ ಹೇಳಲಾಗುತ್ತೆ. ಈ ಹುಕ್ ಟೆಕ್ನಿಕ್ಕನ್ನು ಬಳಕೆ ಮಾಡಿ ಆ ಬಾಲಕಿ ಚೇತನಾಳನ್ನು ರಕ್ಷಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಹುಕ್ ಟೆಕ್ನಿಕ್ ಬಳಕೆಗೆ ಬಾಲಕಿ ಪೋಷಕರ ಅನುಮತಿಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಬಾಲಕಿ ಗಾಯಗೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಘಟನೆಯಲ್ಲಿ ಒಂದು ವೇಳೆ ಕಾರ್ಯಾಚರಣೆಯಲ್ಲಿ ಬಾಲಕಿಯನ್ನು ರಕ್ಷಣೆ ಮಾಡುವ ಕಾರ್ಯಾಚರಣೆಯಲ್ಲಿ ಸ್ವಲ್ಪ ಏಮಾರಿದರೂ ಕೂಡ ಬಾಲಕಿ ಜೀವಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇದ್ದು ಮತ್ತಷ್ಟು ಅಪಾಯಕರ ಕೂಡ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಅವರು ಕೊಳವೆ ಬಾವಿಯಲ್ಲಿ ಬಿದ್ದು ಸಾಕಷ್ಟು ಅಸ್ವಸ್ಥರಾಗಿರ್ತಾರೆ. ಊಟ ಇರೋದಿಲ್ಲ, ಏನೂ ಇಲ್ಲ, ಆಕ್ಸಿಜನ್ನ ಕೊರತೆ ಇರುತ್ತೆ, ಆಮ್ಲಜನಕ ಕೊರತೆ ಕೂಡ ಇರುತ್ತೆ. ಇದರಿಂದ ಸಾಕಷ್ಟು ಅವರು ಅಸ್ವಸ್ಥರಾಗಿರ್ತಾರೆ. ಈ ನಡುವೆ ಈ ಹುಕ್ ಟೆಕ್ನಿಕ್ ಅನ್ನುವಂಥದ್ದು ಏನಿದೆ ಇದನ್ನು ಬಳಕೆ ಮಾಡುವಾಗ ಬಾಲಕಿ ಗಾಯಗೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಸ್ವಲ್ಪ ಏಮಾರಿದ್ರೂ ಕೂಡ ಬಾಲಕಿ ಜೀವಕ್ಕೆ ಮತ್ತಷ್ಟು ಅಪಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ಕೊಳವೆ ಬಾವಿಗೆ ಕಬ್ಬಿಣದ ರಾಡ್ ಇಳಿಸಿ ಅದರಲ್ಲಿ ಇರುವಂತಹ ಹುಕ್ ಮೂಲಕ ಬಾಲಕಿಯನ್ನು ರಕ್ಷಣೆ ಮಾಡಲಾಗುತ್ತೆ. JCB ಬಾಲಕಿ ರಕ್ಷಣೆಗೆ ಅಂತ ನಿರಂತರವಾಗಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಕನಿಷ್ಠ 5 ದಿನಗಳಾದರೂ ಬಾಲಕಿಯನ್ನು ರಕ್ಷಣೆ ಮಾಡೋದಕ್ಕೆ ಬೇಕಾಗತ್ತೆ. ಆದರೆ ಅಲ್ಲಿಯವರೆಗೆ ಬಾಲಕಿ ಬದುಕಿ ಉಳಿಯುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಯಾಕಂದರೆ 5 ದಿನಗಳು ಅಂತಂದರೆ ಸಾಮಾನ್ಯ ಸಮಯ ಅಲ್ಲ. ಊಟ, ಅದೇ ರೀತಿಯಾಗಿ ಆಮ್ಲಜನಕ ಇದೆಲ್ಲವೂ ಕೂಡ ನಿರಂತರವಾಗಿ ಸಪ್ಲೈ ಬೇಕಾಗತ್ತೆ. ಅದರಲ್ಲೂ ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿ ಆ ಭಯಕ್ಕೆ, ಆ ಆತಂಕಕ್ಕೆ ಬಾಲಕಿ ಬದುಕಿ ಉಳಿಯುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಹೀಗಾಗಿ ಹುಕ್ ಟೆಕ್ನಿಕ್ ಬಳಕೆ ಮಾಡಿಕೊಂಡು ಬಾಲಕಿಯನ್ನು ರಕ್ಷಣೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ.